ಹರಿಹರಕ್ಕೂ ಅಯೋಧ್ಯೆ ಶ್ರೀರಾಮನಿಗೂ ಏನು ನಂಟು? ಹೌದು, ಹರಿಹರದ ಹೊರವಲಯದ ನಾರಾಯಣ ಆಶ್ರಮದಲ್ಲಿ ಎರಡನೇ ಅಯೋಧ್ಯ ಎಂದು ಬರೆಯಲಾಗಿದೆ. ಹರಿಹರ ದಾವಣಗೆರೆ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ತುಂಗಾಭದ್ರಾ ನದಿಯ ದಡದಲ್ಲಿದೆ. ಇದನ್ನು ದಕ್ಷಿಣ ಕಾಶಿ ಎನ್ನುವರು. ಶ್ರೀ ಸದ್ಗುರು ಸಮರ್ಥ ನಾರಾಯಣ ಆಶ್ರಮವು ನೂರಾರು ವರ್ಷದ ಇತಿಹಾಸ ಹೊಂದಿರುತ್ತದೆ. ಈ ಆಶ್ರಮವನ್ನು ಶ್ರೀ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ, ಛತ್ರಪತಿ ಶಿವಾಜಿ ಗುರುಗಳು ಪರಂಪರೆಯಲ್ಲಿ 11ನೇ ಪೀಠಾಧಿಪತಿಗಳಾದ ಶ್ರೀ ಸದ್ಗುರು ಸಮರ್ಥ ನಾರಾಯಣ ಮಹಾರಾಜರು ನಿರ್ಮಿಸಿದ್ದಾರೆ. ಸಮರ್ಥ ರಾಮದಾಸರು ಅಯೋಧ್ಯ ಮೂಲದ ರಾಮ ಮಂದಿರವನ್ನು ಹರಿಹರ ಸಮೀಪದ ನಾರಾಯಣಾಶ್ರಮದಲ್ಲಿ ಸ್ಥಾಪಿಸಿದ್ದಾರೆ ಎಂಬ ಸುದ್ದಿಗಳು ಪ್ರಸಾರವಾಗಿತ್ತು. ಅಯೋಧ್ಯೆ ಮೇಲೆ ಮೊಘಲ್ ದೊರೆ ಬಾಬರ್ ಆಕ್ರಮಣ ಮಾಡಿದ ಸಂದರ್ಭ ಅಯೋಧ್ಯೆಯ ರಾಮ ಮಂದಿರದ ಅಚರ್ಕ ಶ್ಯಾಮಾನಂದ್ ಮಹಾರಾಜರು ಮೂಲ ವಿಗ್ರಹಗಳನ್ನು ಕಾಪಾಡಲು ಅಲ್ಲಿಂದ ವಿಗ್ರಹಗಳೊಂದಿಗೆ ತಪ್ಪಿಸಿಕೊಂಡರು. ವಿಗ್ರಹಗಳೊಂದಿಗೆ ಸುರಕ್ಷಿತವಾಗಿ ದಕ್ಷಿಣ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿದ ಅವರು ದಕ್ಷಿಣ ಭಾಗದ ಮಹಾರಾಷ್ಟ್ರದ ಪೈಠಾನ್ ಎನ್ನುವ ನಗರಕ್ಕೆ ಬಂದರು. ನಂತರ ಅಲ್ಲಿನ ಅರಸ ಏಕನಾಥ್ ಮಹಾರಾಜ್ ಎನ್ನುವವರಿಗೆ ರಾಮ, ಸೀತೆ, ಲಕ್ಷ್ಮಣ ಮೂರ್ತಿಗಳನ್ನು ಹಸ್ತಾಂತರಿಸಿ ಪೂಜಿಸಲು ಸೂಚಿಸಿದರು ಎಂದು ಹೇಳುತ್ತದೆ ಇತಿಹಾಸ. ಏಕನಾಥ್ ಮಹಾರಾಜ್ ಅವರು ದತ್ತಾತ್ರೇಯನ ಆರಾಧಕರಾಗಿದ್ದು ರಾಮನ ಮೂರ್ತಿಯನ್ನು ಹೇಗೆ ಪೂಜಿಸಲಿ ಎಂದು ಕೇಳಿದಾಗ ಮುಂದೆ ಸಮರ್ಥ ರಾಮದಾಸ್ ಅವರಿಗೆ ಹಸ್ತಾಂತರಿಸಲು ಅಚರ್ಕ ಶಾಮ್ಯಾನಂದ್ ಮಹಾರಾಜರು ಸೂಚಿಸಿದ್ದರು. ಸಮರ್ಥ ರಾಮದಾಸ್ ಸ್ವಾಮಿ ದಕ್ಷಿಣ ಕ್ಷೇತ್ರಕ್ಕೆ ತೀರ್ಥಯಾತ್ರೆಗೆ ಬಂದಾಗ ಅಯೋಧ್ಯೆ ಮೂಲದ ಮೂರ್ತಿಗಳನ್ನು ಹರಿಹರದ ತುಂಗಾಭದ್ರಾ ನದಿಯ ದಡದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಈ ಆಶ್ರಮದಲ್ಲಿ ಶ್ರೀ ಸದ್ಗುರು ಸಮರ್ಥ ನಾರಾಯಣ ಮಹಾರಾಜರು 1932 ಸುಮಾರಾಗಿ ಒಂದು ಗೋಶಾಲೆ ನಿರ್ಮಿಸಿ ಗೋವುಗಳನ್ನು ಸಂರಕ್ಷಿಸಿ ಎಂದು ಘೋಷಿಸುತ್ತಿದ್ದರು. ಗೋಶಾಲೆಯನ್ನು ಈಗಲೂ ಆಶ್ರಮದಲ್ಲಿ ಕಾಣಬಹುದು.